ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ತಮಿಳ್ನ ಬ್ಲಾಕ್ ಬಾಸ್ಟರ್ ಮೂವಿ ಅಸುರನ್ನ ನೋಡೋಣ. ಸೊ ಈ ಮೂವಿ ಬಗ್ಗೆ ನಮ್ಮ ಇಬ್ಬರು ಸಬ್ಸ್ಕ್ರೈಬರ್ ಸಜೆಸ್ಟ್ ಮಾಡಿದ್ರು. ಸೊ ಸ್ಟೋರಿ ಬೇಸಿಕ್ಲಿ ಒಬ್ಬ ತಂದೆ ಬಗ್ಗೆ ಇದೆ. ಈತ ತನ್ನ ಕುಟುಂಬವನ್ನ ಕಾಪಾಡೋಕೆ ಏನೆಲ್ಲ ಮಾಡಬಹುದು ಅಂತ ಈ ಕಥೆಯಲ್ಲಿ ಹೇಳಲಾಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಶಿವಮಣಿ ಮತ್ತು ಅವನ ಮಗ ಚಿಂತಾಮಣಿನ ತೋರಿಸ್ತಾರೆ. ಇವರು ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗ್ತಿರ್ತಾರೆ. ಇವರು ಒಂದು ಕಾಡಲ್ಲಿ ನೀರಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಆಗ ಚಿಂತಾಮಣಿ ತನ್ನ ತಂದೆಗೆ ನಾವ್ಯಾಕೆ ನೆಲದ ಮೇಲೆ ಹೋಗಬಾರ್ದು ಅಂತ ಹೇಳ್ತಾನೆ. ಆಗ ಶಿವಮಣಿ, ನಾವು ನೆಲದ ಮೇಲೆ ಹೋದ್ರೆ ನಮ್ಮನ್ನ ಹುಡುಕ್ತಿರುವವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾನೆ. ಈಗ ಸೀನ್ ಅದೇ ಕಾಡಿನ ಇನ್ನೊಂದು ಭಾಗಕ್ಕೆ ಶಿಫ್ಟ್ ಆಗುತ್ತೆ. ಈ ಕಡೆ ಶಿವಮಣಿ ವೈಫ್ ಮತ್ತು ಆತನ ಮಗಳು ಆಕೆಯ ಅಣ್ಣನ ಜೊತೆ ಹೋಗ್ತಿರ್ತಾರೆ. ಇವರ ಪೂರ್ತಿ ಫ್ಯಾಮಿಲಿ ಪೊಲೀಸರು ಮತ್ತು ಆ ಊರಿನ ಜಮೀನ್ದಾರ್ ಕಡೆಯವರಿಂದ ತಪ್ಪಿಸಿಕೊಂಡು ತಿರುಗ್ತಿರ್ತಾರೆ. ಇಲ್ಲಿ ಶಿವಮಣಿ ಬಾಮೈದ ಮನು ತನ್ನ ತಂಗಿ ಮತ್ತು ಆಕೆ ಮಗಳನ್ನ ತನ್ನ ಒಂದು ಸಂಬಂಧಿಕರ ಹತ್ರ ಬಿಟ್ಟು ಶಿವಮಣಿನ ಹುಡುಕೋಕೆ ಹೋಗ್ತಾನೆ. ಈ ಕಡೆ ಶಿವಮಣಿ ತನ್ನ ಮಗನ ಜೊತೆ ಒಂದು ಗುಡ್ಡದ ಮೇಲೆ ಕೂತಿರ್ತಾನೆ. ಇಲ್ಲಿ ಶಿವಮಣಿ ತನ್ನ ಮಗನಿಗೆ ಹಸಿವಾಗ್ತಿದ್ದೇನಾ ಅಂತ ಕೇಳ್ತಾನೆ. ಅದಕ್ಕೆ ಆತ ಹೌದು ಅಂತ ಹೇಳ್ತಾನೆ. ಆಗ ಶಿವಮಣಿ ಅವನು ತಂದಿದ್ದ ಬುತ್ತಿ ಕೊಟ್ಟು ತಿನ್ನುವಂತೆ ಹೇಳ್ತಾನೆ. ಆಮೇಲೆ ಆತ ಸ್ವಲ್ಪ ದೂರ ಹೋಗಿ ಒಂದು ಕಲ್ಲಿನ ಮೇಲೆ ಕೂತು ಆಕಾಶದ ಕಡೆ ನೋಡ್ತಾನೆ. ಸ್ಟೋರಿ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಒಂದು ವಾಯ್ಸ್ ಓವರ್ ಮೂಲಕ ಶಿವಮಣಿ ಇದ್ದ ಊರಿನ ಸಮಸ್ಯೆ ಬಗ್ಗೆ ಹೇಳ್ತಾರೆ. ಆಕ್ಚುಲಿ ಶಿವಮಣಿಗೆ 3 ಎಕರೆ ಹೊಲ ಇರುತ್ತೆ. ಅವನು ತನ್ನ ಫ್ಯಾಮಿಲಿ ಜೊತೆ ಆ ಹೊಲದಲ್ಲಿ ಬೆಳೆ ಬೆಳೀತಾ ಆರಾಮಾಗಿರ್ತಾನೆ. ಆದ್ರೆ ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಆ ಊರಿನ ಜಮೀನ್ದಾರಾದ ನರಸಿಂಹನ ತಮ್ಮ ವೆಂಕಟೇಶ್ ಸಿಂಗಾಪುರ್ನಿಂದ ಓದು ಮುಗಿಸ್ಕೊಂಡು ಬಂದು ತನ್ನ ಊರಲ್ಲಿ ಒಂದು ಫ್ಯಾಕ್ಟರಿ ತೆಗಿಬೇಕು ಅನ್ಕೊಂಡಿರ್ತಾನೆ. ಅದಕ್ಕಾಗಿ ಅವನು ಮದ್ರಾಸ್ನ ಒಂದು ಕಂಪನಿ ಜೊತೆ ಡೀಲ್ ಸಹ ಮಾಡಿರ್ತಾನೆ. ಆದ್ರೆ ಫ್ಯಾಕ್ಟರಿ ಇಡೋಕೆ ಅವನಿಗೆ ಅವನ ಹತ್ರ ಇದ್ದ ಲ್ಯಾಂಡ್ ಕಡಿಮೆ ಬೀಳ್ತಿರುತ್ತೆ. ಅದಕ್ಕೆ ವೆಂಕಟೇಶ್ ತನ್ನ ಲ್ಯಾಂಡ್ ಪಕ್ಕದಲ್ಲಿದ್ದ ಭೂಮಿನ ತಗೋಬೇಕು ಅನ್ಕೋತಾನೆ. ಇಲ್ಲೇ ಶಿವಮಣಿ ಲ್ಯಾಂಡ್ ಕೂಡ ಇರುತ್ತೆ. ಆದ್ರೆ ಶಿವಮಣಿ ಅದನ್ನ ಮಾರೋಕೆ ರೆಡಿ ಇರಲ್ಲ. ಅದಕ್ಕೆ ಜಮೀನ್ದಾರ್ ಮತ್ತು ಶಿವಮಣಿ ನಡುವೆ ತಂಟೆ ನಡೀತಿರುತ್ತೆ. ಇಲ್ಲಿ ಶಿವಮಣಿ ಫ್ಯಾಮಿಲಿ ತನ್ನ ದೊಡ್ಡ ಮಗ ಗುರು ಮದುವೆನ ಫಿಕ್ಸ್ ಮಾಡೋಕೆ ಒಂದು ಊರಿಗೆ ಹೋಗ್ತಾರೆ. ಇಲ್ಲಿ ಸದ್ಯ ಗುರು ಯಾಕೆ ಶಿವಮಣಿ ಜೊತೆ ಇಲ್ಲ ಮತ್ತು ಅವನಿಗೆ ಏನಾಯ್ತು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಇವರು ಹುಡುಗಿನ ನೋಡ್ತಾರೆ. ಗುರುಗೆ ಹುಡುಗಿ ಇಷ್ಟ ಆಗ್ತಾಳೆ. ಇವರು ಮದುವೆ ಡೇಟ್ ನ ಫಿಕ್ಸ್ ಮಾಡಿ ವಾಪಸ್ ತಮ್ಮ ಊರಿಗೆ ಬರ್ತಾರೆ. ಶಿವಮಣಿ ರಾತ್ರಿ ಊಟ ಆದ್ಮೇಲೆ ತನ್ನ ಇಬ್ಬರು ಮಕ್ಕಳನ್ನ ಕರ್ಕೊಂಡು ತನ್ನ ಹೊಲಕ್ಕೆ ಕಾವಲು ಕಾಯೋಕೆ ಹೋಗ್ತಾನೆ. ರಾತ್ರಿ ಆದಾಗ ಇಲ್ಲಿ ಕಾಡು ಹಂದಿಗಳು ಅಟ್ಯಾಕ್ ಮಾಡ್ತಾರೆ. ಅದಕ್ಕೆ ಶಿವಮಣಿ ತನ್ನ ಮಕ್ಕಳ ಜೊತೆ ಅವುಗಳನ್ನ ಓಡಿಸೋಕೆ ಹೋಗ್ತಾನೆ. ಶಿವ ಹೊಲದ ಪಕ್ಕದಲ್ಲೇ ನರಸಿಂಹ ಹೊಲ ಕೂಡ ಇರುತ್ತೆ. ಇವರು ಹಂದಿನ ಓಡಿಸುವಾಗ ಶಿವ ನಾಯಿ ಮುಂದೆ ಓಡ್ತಿರುತ್ತೆ. ಇದು ನರಸಿಂಹ ಹೊಲದಲ್ಲಿ ಹಾಕಿದ ಬೇಲಿಗೆ ಟಚ್ ಆಗಿ ಸತ್ತೋಗುತ್ತೆ. ಏಕೆಂದ್ರೆ ನರಸಿಂಹ ತನ್ನ ಹೊಲಕ್ಕೆ ಹಾಕಿದ ಬೇಲಿಯಲ್ಲಿ ಕರೆಂಟ್ ಸಪ್ಲೈ ಕೊಟ್ಟಿರ್ತಾನೆ. ಇದರಿಂದ ನಾಯಿ ಸತ್ತೋಗುತ್ತೆ. ಈಗ ಮಾರನೇ ದಿನ ಇವರೆಲ್ಲ ನರಸಿಂಹ ಹತ್ರ ಕಂಪ್ಲೇಂಟ್ ಹೇಳೋಕೆ ಬರ್ತಾರೆ. ಶಿವ ನರಸಿಂಹಗೆ, ನೋಡು, ಈ ರೀತಿ ಕರೆಂಟ್ ಹಾಕಿದ್ರೆ ಜನ ಕೂಡ ಸಾಯ್ಬಹುದು ಅಂತ ಹೇಳ್ತಾನೆ. ಆದ್ರೆ ನರಸಿಂಹ, ಅದು ನನ್ನ ಹೊಲ, ಅದರಲ್ಲಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನೀವ್ಯಾರು ಕೇಳೋಕೆ ಅಂತ ಹೇಳ್ತಾನೆ. ಆಗ ಶಿವ ಮಗ ಗುರು, ನೀವು ಅದನ್ನ ತೆಗೆದಿಲ್ಲ ಅಂದ್ರೆ ನಾನೇ ಅದನ್ನ ತೆಗಿತೀನಿ ಅಂತ ಹೇಳ್ತಾನೆ. ಆಗ ಶಿವ ಗುರುಗೆ ಬೈದು ಸುಮ್ಮನಿರುವಂತೆ ಹೇಳ್ತಾನೆ. ಈಗ ಮಾರನೇ ದಿನ ನರಸಿಂಹ ಹೊಲಕ್ಕೆ ಹಾಕಿದ ಬೇಲಿನ ಯಾರೋ ಕಿತ್ತಾಕಿರ್ತಾರೆ. ನರಸಿಂಹ ಇದು ಗುರುನೇ ಮಾಡಿರ್ಬೇಕು ಅನ್ಕೋತಾನೆ. ಈ ಕಡೆ ಮನೆಯಲ್ಲಿ ಶಿವ ತನ್ನ ಮಗನಿಗೆ ಬೇಲಿ ತೆಗೆದಿದ್ದಕ್ಕೆ ಬೈತಿರ್ತಾನೆ. ಆದ್ರೆ ಗುರು ತಾಯಿ ಮತ್ತು ಮಾಮ ಗುರುಗೆ ಸಪೋರ್ಟ್ ಮಾಡ್ತಿರ್ತಾರೆ. ಅದಕ್ಕೆ ಗುರು ತನ್ನ ತಂದೆಗೆ ಹೀಗೆ ಭಯದಿಂದ ಬದುಕೋದು ಚೆನ್ನಾಗಲ್ಲ ಅಂತ ಹೇಳ್ತಾನೆ. ಮಾರನೇ ದಿನ ಶಿವ ಹೆಂಡತಿ ಪಾರ್ವತಿ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾಗ ನೀರಿಗಾಗಿ ನರಸಿಂಹ ಕಡೆಯವರೊಂದಿಗೆ ಜಗಳವಾಗುತ್ತೆ. ಆಗ ಅಲ್ಲಿ ಗುರು ಬರ್ತಾನೆ. ಈತ ತನ್ನ ತಾಯಿ ಜೊತೆ ನರಸಿಂಹ ಕಡೆಯವರು ಜಗಳ ಆಡೋದನ್ನ ನೋಡಿ ಅವರಿಗೆ ಹೊಡಿತಾನೆ. ಇದರಿಂದ ಇದು ಪೊಲೀಸ್ ಕೇಸ್ ಆಗಿ ಪೊಲೀಸರು ಗುರುನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಶಿವ ತನ್ನ ಮಗನ ಬಿಡಿಸುವಂತೆ ನರಸಿಂಹ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ನರಸಿಂಹ, ನೀನು ನಿನ್ನ ಭೂಮಿನ ನನಗೆ ಬರೆದು ಕೊಟ್ರೆ ಬಿಡಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಶಿವ, ಅದು ನನ್ನ ಹೆಸರಿಗಿಲ್ಲ, ಅದನ್ನ ನನ್ನ ಹೆಂಡತಿಗೆ ಅವನ ಅಣ್ಣ ಮದುವೆಯಲ್ಲಿ ಕೊಟ್ಟಿದ್ದು, ನೀವು ಅದನ್ನ ಬಿಟ್ಟು ಏನಾದ್ರೂ ಕೇಳಿ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಪಂಚಾಯತ್ನವರು ಶಿವಗೆ, ನಿನ್ನ ಮಗ ಇವರ ಮಗನಿಗೆ ಹೊಡೆದು ತಪ್ಪು ಮಾಡಿದ್ದಕ್ಕೆ ನೀನು ಇವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಮತ್ತು ಬರೀ ಇವರಿಗೆ ಮಾತ್ರವಲ್ಲ, ಊರಿನ ಪ್ರತಿಯೊಬ್ಬರ ಮನೆಗೆ ಹೋಗಿ ನನ್ನದು ತಪ್ಪಾಯ್ತು ಅಂತ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ. ಅದಕ್ಕೆ ಶಿವಮಣಿ ಸರಿ ಅಂತ ಹಾಗೆ ಮಾಡ್ತಾನೆ. ಶಿವ ಈಗ ಪ್ರತಿಯೊಬ್ಬರ ಮನೆಗೆ ಹೋಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಈ ಅವಮಾನ ತಡೆಯೋಕೆ ಆಗದೆ ರಾತ್ರಿ ಕುಡಿದು ಮನೆಗೆ ಬರ್ತಾನೆ. ಆದ್ರೆ ಗುರುನ ಪೊಲೀಸರು ಬಿಟ್ಟಿರ್ತಾರೆ. ಇದನ್ನ ನೋಡಿ ಶಿವ ತುಂಬಾ ಖುಷಿ ಆಗ್ತಾನೆ. ಶಿವ ಮಲ್ಕೊಂಡಾಗ ಚಿಂತಾಮಣಿ ತನ್ನ ಅಣ್ಣ ಗುರುಗೆ ತನ್ನ ತಂದೆ ಶಿವ ತನ್ನನ್ನು ಬಿಡಿಸೋಕೆ ಮಾಡಿದ ಕೆಲಸದ ಬಗ್ಗೆ ಹೇಳ್ತಾನೆ. ಇದನ್ನ ಕೇಳಿ ಗುರುಗೆ ಅತಿಯಾದ ಕೋಪ ಬರುತ್ತೆ. ಅದಕ್ಕೆ ಅವನು ಹೇಗಾದ್ರೂ ಮಾಡಿ ನರಸಿಂಹನಿಂದ ಸೇಡ್ ತೀರಿಸ್ಕೋಬೇಕು ಅನ್ಕೋತಾನೆ. ಅದಕ್ಕೆ ಅವನು ನರಸಿಂಹನ ಫಾಲೋ ಮಾಡ್ತಾನೆ. ಒಂದು ಕಡೆ ನರಸಿಂಹ ಗುರುಗೆ ಒಬ್ಬನೇ ಸಿಗ್ತಾನೆ. ಇದೇ ಟೈಮ್ಗಾಗಿ ಕಾಯ್ತಿದ್ದ ಗುರು ಅವನಿಗೆ ಚಪ್ಪಲಿಯಿಂದ ಹೊಡಿತಾನೆ. ಗುರು ಚಪ್ಪಲಿಯಿಂದ ಹೊಡೆದ ವಿಷಯ ನರಸಿಂಹಗೆ ಯಾರಿಗೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವನು ಹೇಳಿದ್ರೆ ಅವನ ಮರ್ಯಾದೆ ಹೋಗುತ್ತೆ. ಅದಕ್ಕೆ ಅವನು ತನ್ನ ಕಡೆಯವರಿಗೆ ಗುರುನ ಕೊಲ್ಲುವಂತೆ ಹೇಳ್ತಾನೆ. ಈಗ ರಾತ್ರಿ ಗುರು ಮತ್ತು ಚಿಂತಾಮಣಿ ಮನೆ ಕಡೆ ಹೋಗ್ತಿದ್ದಾಗ ನರಸಿಂಹ ಕಡೆಯವರು ಇವರನ್ನ ರೌಂಡ್ ಅಪ್ ಮಾಡ್ತಾರೆ. ಗುರು ತುಂಬಾ ಹೊತ್ತು ಫೈಟ್ ಮಾಡ್ತಾನೆ. ಆದ್ರೆ ಅವರ ಸಂಖ್ಯೆ ಜಾಸ್ತಿ ಇರುತ್ತೆ. ಇಲ್ಲಿ ಚಿಂತಾಮಣಿ ತನ್ನ ಅಣ್ಣನ ಕಾಪಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನಿಗೆ ಆಗಲ್ಲ. ಆಗ ಗುರು ಚಿಂತಾಮಣಿಗೆ, ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಅವನು ಅವನ ತಂದೆನ ಕರಿಬೇಕಂತ ಅಲ್ಲಿಂದ ಹೋಗ್ತಾನೆ. ಅಲ್ಲಿ ಶಿವಮಣಿ ಮತ್ತು ಮನ್ನು ಬಂದಾಗ ಅಲ್ಲಿ ಯಾರು ಇರಲ್ಲ. ಇವರು ಪೂರ್ತಿ ರಾತ್ರಿ ಗುರುನ ಎಲ್ಲ ಕಡೆ ಹುಡುಕ್ತಾರೆ. ಆದ್ರೆ ಅವನು ಸಿಗಲ್ಲ. ಬೆಳಗ್ಗೆ ಆದಾಗ ಶಿವ ಪೊಲೀಸರಿಗೆ ತನ್ನ ಮಗ ಕಾಣೆಯಾಗಿದ್ದಾನೆ ಅಂತ ಹೇಳ್ತಾನೆ. ಆದ್ರೆ ಅವರು ಕಂಪ್ಲೇಂಟ್ ತಗೊಳ್ಳಲ್ಲ. ಈಗ ಇವರಿಗೆ ಹೊಲದಲ್ಲಿ ಗುರು ಡೆಡ್ ಬಾಡಿ ಸಿಗುತ್ತೆ. ಅದು ಪೂರ್ತಿಯಾಗಿ ಸುಟ್ಟೋಗಿರುತ್ತೆ. ಅದರ ತಲೆ ಕೂಡ ಇರೋದಿಲ್ಲ. ಇದನ್ನ ನೋಡಿ ಗುರು ತಂದೆ ತಾಯಿ ತುಂಬಾ ಅಳ್ತಾರೆ.
ಗುರು ಮಾವ ಮನು ಪೊಲೀಸರಿಗೆ ಇದು ನರಸಿಂಹನ ಕೆಲಸ ಅಂತ ಹೇಳ್ತಾನೆ. ಆದ್ರೆ ಅವರು ಅವನ ಮಾತನ್ನ ಕೇಳಲ್ಲ ಮತ್ತು ಇವರು ಅಂತಿಮ ಸಂಸ್ಕಾರಕ್ಕೆ ಗುರು ಬಾಡಿನೂ ಇವರಿಗೆ ಕೊಡಲ್ಲ. ಗುರು ತಾಯಿಗೆ ಈಗಲೂ ತನ್ನ ಮಗ ಸತ್ತೋಗಿದ್ದಾನೆ ಅಂತ ಅನಿಸ್ತಿರಲ್ಲ. ಈಗಲೂ ಆಕೆ ತನ್ನ ಮಗ ಮತ್ತೆ ಬರ್ತಾನೆ ಅಂತ ಅನ್ಕೋತಾಳೆ. ಅದಕ್ಕೆ ಆಕೆ ಊರಲ್ಲಿ ಅವನ ಮಗನನ್ನ ಹುಡುಕ್ತಿರ್ತಾಳೆ. ಶಿವ ಈಗ ಕುಡಿದು ತಿರುಗ್ತಿರ್ತಾನೆ. ಸ್ವಲ್ಪ ದಿನಗಳ ಹಿಂದೆ ತನ್ನ ಮಗನ ಮದುವೆ ಮಾಡಿ ಮನೆಯಲ್ಲಿ ಖುಷಿಯಿಂದ ಇರಬೇಕು ಅಂದ್ಕೊಂಡಿದ್ದ ಕುಟುಂಬ ಈಗ ದುಃಖದ ಸಾಗರದಲ್ಲಿ ಮುಳುಗಿರುತ್ತೆ. ಒಂದು ದಿನ ಬೆಳಗ್ಗೆ ಅಚಾನಕ್ಕಾಗಿ ಪಾರ್ವತಿ ತನ್ನ ಮಗ ಸತ್ತೋಗಿದ್ದಾನೆ ಮತ್ತು ಅವನು ಮತ್ತೆ ಬರಲ್ಲ ಅಂತ ಗ್ರಹಿಸ್ತಾಳೆ. ಅದಕ್ಕೆ ಆಕೆ ತನ್ನ ಮಗನ ಆತ್ಮಶಾಂತಿಗಾಗಿ ಪೂಜೆ ಮಾಡಿಸ್ತಾಳೆ. ಈ ಕಡೆ ನರಸಿಂಹ ಮಗ ಮದುವೆ ಆಗ್ತಿರ್ತಾನೆ. ಇದನ್ನ ಪಾರ್ವತಿ ಮತ್ತು ಚಿಂತಾಮಣಿ ನೋಡ್ತಾರೆ. ಅದಕ್ಕೆ ಪಾರ್ವತಿ ಶಿವ ಮತ್ತು ತನ್ನ ಅಣ್ಣ ಮನುಗೆ ನರಸಿಂಹನ ಸಾಯಿಸ್ಬಿಡಿ ಅಂತ ಹೇಳ್ತಾಳೆ. ಆದ್ರೆ ಶಿವಮಣಿ ಗುರು ಹೋದ, ಅವನನ್ನ ವಾಪಸ್ ತರೋಕ್ಕಾಗಲ್ಲ. ಆದ್ರೆ ಈಗ ನಮಗೆ ಇಬ್ಬರು ಮಕ್ಕಳಿದ್ದಾರೆ, ಇವರ ಜವಾಬ್ದಾರಿ ನಮ್ಮ ಮೇಲಿದೆ, ಅವರಿಗೇನಾದ್ರೂ ಆದ್ರೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾನೆ. ಅದೇ ದಿನ ರಾತ್ರಿ ಆದಾಗ ಚಿಂತಾಮಣಿ ತನ್ನ ಫ್ರೆಂಡ್ನ ಭೇಟಿಯಾಗಿ ಬರ್ತೀನಿ ಅಂತ ಹೇಳ್ತಾನೆ ಮತ್ತು ಅವನು ಹೋಗುವಾಗ ಒಂದು ಚೀಲ ತಗೊಂಡು ಹೋಗ್ತಾನೆ. ತುಂಬಾ ರಾತ್ರಿ ಆದ್ರೂ ಅವನು ವಾಪಸ್ ಬರದಿದ್ದಾಗ ಪಾರ್ವತಿ ಶಿವಮಣಿಗೆ ಚಿಂತಾಮಣಿ ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳ್ತಾಳೆ. ಈಗ ಇವರು ಅವನ ಫ್ರೆಂಡ್ ಮನೆಗೆ ಬರ್ತಾರೆ. ಆದ್ರೆ ಚಿಂತಾಮಣಿ ಇಲ್ಲಿಗೆ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಇವರು ಊರಲ್ಲಿ ಎಲ್ಲರಿಗೆ ಚಿಂತಾಮಣಿ ಬಗ್ಗೆ ಕೇಳ್ತಾರೆ. ಆಗ ಒಬ್ಬ ವ್ಯಕ್ತಿಯಿಂದ ಚಿಂತಾಮಣಿ ಪಂಚಾಯತ್ ಕಟ್ಟೆ ಹತ್ರ ಇದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಶಿವಮಣಿ ಅಲ್ಲಿಗೆ ಹೋಗ್ತಾನೆ. ಇಲ್ಲಿ ನೋಡಿದ್ರೆ ಚಿಂತಾಮಣಿ ನರಸಿಂಹನ ನೋಡ್ತಿರ್ತಾನೆ. ಈತ ತನ್ನ ಅಣ್ಣನ ಸೇಡು ತೀರಿಸಿಕೊಳ್ಳೋಕೆ ಬಂದಿರ್ತಾನೆ. ಆದ್ರೆ ಇಲ್ಲಿ ತುಂಬಾ ಜನ ಇದ್ದಿದ್ದರಿಂದ ಎಲ್ಲರೂ ಹೋಗೋ ತನಕ ವೇಟ್ ಮಾಡ್ತಿರ್ತಾನೆ. ಇಲ್ಲಿ ಶಿವಮಣಿ ಬರ್ತಾನೆ. ಶಿವ ಚಿಂತಾಮಣಿನ ನೋಡ್ತಾನೆ. ಆದ್ರೆ ಅವನನ್ನ ತಡಿಬೇಕಾದ್ರೆ ಆತ ತುಂಬಾ ದೂರ ಇರ್ತಾನೆ. ಈ ಕಡೆ ಎಲ್ಲರೂ ನರಸಿಂಹನ ಬಿಟ್ಟು ಹೋಗ್ತಾರೆ. ಆಗ ಚಿಂತಾಮಣಿ ಒಂದು ಕತ್ತಿ ತಗೊಂಡು ಅವನನ್ನ ಸಾಯಿಸೋಕೆ ಅವನ ಕಡೆ ಓಡ್ತಾನೆ. ಆಗ ಶಿವಮಣಿ ಅಲ್ಲಿದ್ದ ಕರೆಂಟ್ ಕಂಬಕ್ಕೆ ಕಲ್ಲು ಹೊಡೆದು ಲೈಟ್ ಹೋಗುವಂತೆ ಮಾಡ್ತಾನೆ. ಇದರಿಂದ ಅಲ್ಲಿ ಕತ್ತಲೆ ಆಗುತ್ತೆ. ಚಿಂತಾಮಣಿ ನರಸಿಂಹನ ಆ ಕತ್ತಲೆಯಲ್ಲಿ ಸಾಯಿಸ್ಬಿಡ್ತಾನೆ. ನರಸಿಂಹ ಕಡೆಯವರು ಚಿಂತಾಮಣಿನ ಫಾಲೋ ಮಾಡ್ತಾರೆ. ಆದ್ರೆ ಅವನು ತನ್ನ ಚೀಲದಲ್ಲಿ ಬಾಂಬ್ ತಂದಿರ್ತಾನೆ. ಇವನು ಆ ಬಾಂಬ್ನ ಅವರ ಕಡೆ ಒಗಿತಾನೆ. ಈ ಕಡೆ ಶಿವ ಮನೆಗೆ ಬಂದು ಚಿಂತಾಮಣಿ ಬಗ್ಗೆ ಚಿಂತೆ ಮಾಡ್ತಿರ್ತಾನೆ. ಆಗ ಪಾರ್ವತಿ ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಶಿವ ನಿನ್ನ ಮಗ ನರಸಿಂಹನ ಸಾಯಿಸ್ಬಿಟ್ಟ ಅಂತ ಹೇಳ್ತಾಳೆ. ಈಗ ಇಲ್ಲಿ ಚಿಂತಾಮಣಿ ಬರ್ತಾನೆ. ಶಿವ ಇವನಿಗೆ ಕೋಪದಲ್ಲಿ ಹೊಡಿತಾನೆ. ಆದ್ರೆ ಪಾರ್ವತಿ ಅವನನ್ನ ಬಿಡಿಸ್ತಾಳೆ. ಈಗ ಇವರೆಲ್ಲ ಸೇರಿ ನರಸಿಂಹನ ಕಡೆಯವರಿಂದ ತಪ್ಪಿಸಿಕೊಳ್ಳಕ್ಕೆ ಕಾಡಲ್ಲಿ ಓಡಿ ಹೋಗ್ತಾರೆ. ಇದೇ ಸೀನ್ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ತಮ್ಮ ಸಂಬಂಧಿಕರ ಮನೆಯಲ್ಲಿದ್ದ ಪಾರ್ವತಿ ಮತ್ತು ಆಕೆ ಮಗಳ ಬಗ್ಗೆ ನರಸಿಂಹ ಕಡೆಯವರಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಅವರು ನರಸಿಂಹ ಕಡೆಯವರು ಅಲ್ಲಿಗೆ ಬರೋ ಮುಂಚೆ ಅಲ್ಲಿಂದ ಹೋಗ್ಬಿಡ್ತಾರೆ. ಈಗ ಮಾರನೇ ದಿನ ಬೆಳಗ್ಗೆ ಮನು ಶಿವಮಣಿನ ಭೇಟಿ ಆಗ್ತಾನೆ. ಮನು ಶಿವಗೆ ಅವರು ನನ್ನ ಬಿಟ್ಟು ಬರೀ ನಿಮ್ಮಿಬ್ಬರ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಹೇಳ್ತಾನೆ. ಅವರು ಇವರ ಮೇಲೆ ಕಳ್ಳತನದ ಕೇಸ್ ಹಾಕಿರ್ತಾರೆ. ಇವರು ಕಳ್ಳತನ ಮಾಡ್ತಿದ್ದನ್ನ ನರಸಿಂಹ ನೋಡಿದಾಗ ಇವರು ನರಸಿಂಹನ ಕೊಂದು ಓಡೋದ್ರು ಅಂತ ಕೇಸ್ ಬರ್ದಿರ್ತಾರೆ. ಈಗ ಮನು ಅಲ್ಲಿಂದ ದುಡ್ಡಿನ ವ್ಯವಸ್ಥೆ ಮಾಡೋಕೆ ಹೋಗ್ತಾನೆ. ಆಮೇಲೆ ಶಿವಮಣಿ ಚಿಂತಾಮಣಿಗೆ ಒಂದು ಕಡೆ ಇರುವಂತೆ ಹೇಳಿ ತನ್ನ ಹೆಂಡತಿ ಮತ್ತು ಮಗು ಹತ್ರ ಹೋಗ್ತಾನೆ. ಆದ್ರೆ ದಾರಿಯಲ್ಲಿ ಅವನಿಗೆ ಪಾರ್ವತಿ ನಿನ್ನೆ ರಾತ್ರಿನೇ ಮನೆಯಿಂದ ಹೋದ್ಲು ಅಂತ ಗೊತ್ತಾಗುತ್ತೆ. ಅದಕ್ಕೆ ಶಿವಮಣಿ ವಾಪಸ್ ಚಿಂತಾಮಣಿ ಹತ್ರ ಬರ್ತಾನೆ. ಆದ್ರೆ ಅಲ್ಲಿ ಚಿಂತಾಮಣಿ ಇರಲ್ಲ. ಇದರಿಂದ ಭಯಗೊಂಡ ಶಿವ ಎಲ್ಲ ಕಡೆ ಅವನನ್ನ ಹುಡುಕ್ತಿರ್ತಾನೆ. ಒಂದು ಕಡೆ ಚಿಂತಾಮಣಿ ಬೆಂಕಿ ಹಚ್ಚಿ ಕೂತಿರ್ತಾನೆ. ಆಗ ಶಿವ ಬೆಂಕಿ ಹಾರಿಸಿ ಚಿಂತಾಮಣಿಗೆ ಬೈತಾನೆ. ಶಿವ ಚಿಂತಾಮಣಿಗೆ ನಿನ್ನಿಂದಾಗಿ ಎಲ್ಲಾ ಫ್ಯಾಮಿಲಿ ಕಷ್ಟ ಅನುಭವಿಸ್ತಾ ಇದೆ, ನೀನು ನೋಡಿದ್ರೆ ಇರುವಂತ ಹೇಳಿದ ಜಾಗ ಬಿಟ್ಟು ಎಲ್ಲೆಲ್ಲೋ ಹೋಗ್ತೀಯಾ ಅಂತ ಬೈತಾನೆ. ಅದಕ್ಕೆ ಚಿಂತಾಮಣಿ ತನ್ನ ತಂದೆ ಮೇಲೆ ಕೋಪ ಮಾಡ್ತಾನೆ ಮತ್ತು ತನ್ನ ತಂದೆಗೆ ನನ್ನ ಅಣ್ಣ ಇವತ್ತು ಬದುಕಿದ್ದರೆ ನಮಗೆ ಈ ಗತಿ ಬರ್ತಿದ್ದಿಲ್ಲ, ಅವನು ಅವರ ಮನೆಗೆ ನುಗ್ಗಿ ಹೊಡಿತಿದ್ದ, ನಿನ್ನಂಗೆ ಅವನು ಹೇಡಿಯಲ್ಲ, ಅಣ್ಣನ ಬದಲು ನೀನು ಸತ್ತೋಗಿದ್ರೆ ನಾವೆಲ್ಲ ತುಂಬಾ ಸಂತೋಷದಿಂದ ಇರ್ತಿದ್ವಿ ಅಂತ ಹೇಳ್ತಾನೆ. ತನ್ನ ಮಗನ ಬಾಯಿಂದ ಇದೆಲ್ಲ ಕೇಳಿ ಶಿವಮಣಿಗೆ ಅಳು ಬರುತ್ತೆ. ಚಿಂತಾಮಣಿ ತನ್ನ ತಂದೆಯನ್ನ ಬಿಟ್ಟು ದೂರ ಹೋಗ್ತಿರ್ತಾನೆ. ಆಗ ಅಲ್ಲಿ ವಿಲನ್ಸ್ ಎಂಟ್ರಿ ಆಗುತ್ತೆ. ಇವರು ಚಿಂತಾಮಣಿನ ಸಾಯಿಸೋಕೆ ಅವನ ಕಡೆ ಓಡ್ತಿರ್ತಾರೆ. ಆಗ ಶಿವಮಣಿ ಎಂಟ್ರಿ ಆಗುತ್ತೆ. ಇಲ್ಲಿ ಶಿವಮಣಿ ಶಿವ ತಾಂಡವ ಮಾಡ್ತಾನೆ. ಅವನು ಇಲ್ಲಿವರೆಗೆ ಮುಚ್ಚಿಟ್ಟ ತನ್ನ ಕೋಪವನ್ನ ಪ್ರದರ್ಶನ ಮಾಡ್ತಾನೆ. ಶಿವನ ಮುಂದೆ ಯಾರೂ ನಿಲ್ಲಲ್ಲ. ಅವನು ಎಲ್ಲರನ್ನ ಒಡೆದು ಹಾಕ್ತಾನೆ. ಇಲ್ಲಿ ತನ್ನ ಮಗ ಗುರುನ ಕೊಂದ ವ್ಯಕ್ತಿ ಕೂಡ ಇರ್ತಾನೆ. ಚಿಂತಾಮಣಿ ಇವನೇ ಅಣ್ಣನನ್ನ ಕೊಂದಿದ್ದು ಅಂತ ಅವನನ್ನ ಸಾಯಿಸೋಕೆ ಹೋಗ್ತಾನೆ. ಆದ್ರೆ ಶಿವಮಣಿ ಇವನನ್ನ ತಡಿತಾನೆ. ಏಕೆಂದ್ರೆ ಇವನನ್ನ ಕೊಂದು ಮತ್ತೆ ಅವನು ತನ್ನ ಫ್ಯಾಮಿಲಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಇಷ್ಟ ಇರಲ್ಲ. ಅವರೆಲ್ಲ ಅಲ್ಲಿಂದ ಓಡೋಗ್ತಾರೆ. ಆಗ ಚಿಂತಾಮಣಿ ನೀನಾಕೆ ಅವನನ್ನ ಬಿಟ್ಟೆ ಅಂತ ಕೇಳ್ತಾನೆ. ಈಗ ಶಿವ ತನ್ನ ಸ್ಟೋರಿನ ಹೇಳ್ತಾನೆ. ಶಿವ ತನ್ನ ಯೌವನದಲ್ಲಿದ್ದಾಗ ಕೋಪದಲ್ಲಿ ತನಗೆ ಹತ್ತಿರವಾದ ಎಲ್ಲವನ್ನ ಕಳ್ಕೊಂಡಿರ್ತಾನೆ. ಅದಕ್ಕೆ ಶಿವ ತನ್ನ ಮಕ್ಕಳಿಗೆ ಕೋಪ ಮಾಡದಂತೆ ಹೇಳ್ತಿರ್ತಾನೆ. ಈಗ ಶಿವಮಣಿ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಶಿವಮಣಿ ವಿಶ್ವನಾಥ್ ಎಂಬ ಒಬ್ಬ ಜಮೀನ್ದಾರ ಹತ್ರ ಕೆಲಸ ಮಾಡ್ತಿರ್ತಾನೆ. ವಿಶ್ವನಾಥ್ ಶಿವನ ತನ್ನ ಸ್ವಂತ ಫ್ಯಾಮಿಲಿ ತರ ನೋಡ್ಕೋತಿರ್ತಾನೆ. ಅದಕ್ಕೆ ಶಿವ ತನ್ನ ಒಬ್ಬ ಫ್ರೆಂಡ್ ನ ಕೂಡ ವಿಶ್ವನಾಥ್ ಹತ್ರ ಕೆಲಸಕ್ಕೆ ಸೇರಿಸ್ತಾನೆ. ವಿಶ್ವನಾಥ್ಗೆ ಶಿವ ಮೇಲೆ ತುಂಬಾ ನಂಬಿಕೆ ಇದ್ದಿದ್ದರಿಂದ ಆತ ಹೇಳಿದಾಗ ಇಲ್ಲ ಎನ್ನದೆ ಶಿವ ಫ್ರೆಂಡ್ ಪಾಂಡಿನ ಕೆಲಸಕ್ಕೆ ತಗೋತಾನೆ. ಶಿವ ಫ್ಯಾಮಿಲಿನ ನೋಡೋದಾದ್ರೆ ಅವನ ಮನೆಯಲ್ಲಿ ಅಪ್ಪ ಅಮ್ಮ, ಇಬ್ಬರು ತಂಗಿಯರು ಮತ್ತು ಒಬ್ಬ ಅಣ್ಣ ಇರ್ತಾನೆ. ಶಿವ ದೊಡ್ಡಣ್ಣ ಅಂಬು ಜಮೀನ್ದಾರರ ವಿರುದ್ಧ ಹೋರಾಟ ಮಾಡ್ತಿರ್ತಾನೆ. ಏಕೆಂದ್ರೆ ಜಮೀನ್ದಾರರು ಬಡವರ ಭೂಮಿಯನ್ನ ಕಬಳಿಸಿರ್ತಾರೆ. ಇದಕ್ಕೆ ಅವನಿಗೆ ಹೆಲ್ಪ್ಗಾಗಿ ಅಡ್ವೊಕೇಟ್ ಶಶುದ್ರಿ ಕೂಡ ಇರ್ತಾನೆ. ಇವರು ಕಲೆಕ್ಟರ್ ಆಫೀಸ್ ನಲ್ಲಿ ಜಮೀನ್ದಾರರನ್ನ ಕರೆದು ಮೀಟಿಂಗ್ ಮಾಡ್ತಾರೆ. ಇದರಲ್ಲಿ ಶಿವ ಓನರ್ ಕೂಡ ಇರ್ತಾನೆ ಮತ್ತು ಶಿವ ಫ್ರೆಂಡ್ ಪಾಂಡಿ ಕೂಡ ಇರ್ತಾನೆ. ಇವರು ಸಮಾನ ಭೂ ಕಾಯ್ದೆ ಅಡಿಯಲ್ಲಿ ಎಲ್ಲರಿಗೆ ತಮ್ಮ ತಮ್ಮ ಜಮೀನು ಸಿಗ್ಬೇಕಂತ ಹೋರಾಡ್ತಿರ್ತಾರೆ. ಏಕೆಂದ್ರೆ ಜಮೀನ್ದಾರರು ರೈತರಿಗೆ ಸಾಲ ಕೊಟ್ಟು ಬೆಲೆ ಬಾಳೋ ಭೂಮಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿರ್ತಾರೆ. ಇಲ್ಲಿ ಮೀಟಿಂಗ್ ನಲ್ಲಿ ಮಾತಿಗೆ ಮಾತು ಬೆಳೆದು ಶಂಭು ವಿಶ್ವನಾಥ್ಗೆ ಬೈತಾನೆ. ಆಗ ಪಾಂಡಿ ಅಡ್ಡ ಬಂದು ಶಂಭುಗೆ ಬೈತಾನೆ. ಮೀಟಿಂಗ್ ಮುಗಿದ ಮೇಲೆ ಪಾಂಡಿ ಶಂಭು ವಿರುದ್ಧ ವಿಶ್ವನಾಥ್ಗೆ ಹೇಳ್ತಾನೆ ಮತ್ತು ಶಂಭು ಬೇರೆ ಯಾರು ಅಲ್ಲ, ಶಿವಮಣಿ ಅಣ್ಣ ಅಂತ ಹೇಳ್ತಾನೆ.
ಹೀಗೆ ಚಮಚಗಿರಿ ಮಾಡ್ತಾ ಪಾಂಡಿ ಈಗ ಅಕೌಂಟೆಂಟ್ ಆಗ್ತಾನೆ. ಇಲ್ಲಿ ಶಿವ ಪಾಂಡಿಗೆ ತನಗೆ ದುಡ್ಡಿನ ಅವಶ್ಯಕತೆ ಇದೆ, ನನ್ನ ಖಾತೆಯಿಂದ ಹಣ ಕೊಡುವಂತೆ ಹೇಳ್ತಾನೆ. ಆದ್ರೆ ಪಾಂಡಿ ಶಿವ ತನಗೆ ಹೆಲ್ಪ್ ಮಾಡಿದ್ದನ್ನ ಮರೆತು ಅವನಿಗೆ ಮರ್ಯಾದೆ ಕೊಡದೆ ಮಾತಾಡ್ತಾನೆ. ಇದರಿಂದ ಶಿವಗೆ ಕೋಪ ಬಂದು ಅವನಿಗೆ ಹೊಡೆಯೋಕೆ ಹೋಗ್ತಾನೆ. ಆಗ ವಿಶ್ವನಾಥ್ ಅಡ್ಡ ಬಂದು ಇವರ ಜಗಳ ಬಿಡಿಸ್ತಾನೆ ಮತ್ತು ಶಿವಗೆ ಹಣ ಕೊಟ್ಟು ಅಲ್ಲಿಂದ ಕಳಿಸ್ತಾನೆ. ಇನ್ನೊಂದು ಕಡೆ ಶಿವ ಮುನಿ ಅನ್ನೋ ಹುಡುಗಿನ ಲವ್ ಮಾಡ್ತಿರ್ತಾನೆ. ಮುನಿ ಕೂಡ ಶಿವನ ಲವ್ ಮಾಡ್ತಿರ್ತಾಳೆ. ಇದರಿಂದ ಪಾಂಡಿಗೆ ಕೋಪ ಬರುತ್ತೆ, ಏಕೆಂದ್ರೆ ಆತ ಮುನಿನ ಲವ್ ಮಾಡ್ತಿರ್ತಾನೆ. ಈ ಊರಲ್ಲಿ ಶಿವ ಜಾತಿಯವರು ಚಪ್ಪಲಿ ಹಾಕೊಳ್ಳುವಂತೆ ಇರಲ್ಲ. ಆದ್ರೂ ಶಿವ ಮುನಿಗೆ ಹೊಸ ಚಪ್ಪಲಿ ಕೊಡಿಸ್ತಾನೆ. ಇದು ಗೊತ್ತಾಗಿ ಪಾಂಡಿ ಮುನಿಗೆ ಹೊಡಿತಾನೆ ಮತ್ತು ಅದೇ ಚಪ್ಪಲಿನ ತಲೆ ಮೇಲಿಟ್ಟು ಮೆರವಣಿಗೆ ಮಾಡಿಸ್ತಾನೆ. ಇದು ಶಿವಗೆ ಗೊತ್ತಾದಾಗ ಅವನು ಹೋಗಿ ಪಾಂಡಿ ಮತ್ತು ಅವನ ಗ್ಯಾಂಗ್ ನ ಹೊಡಿತಾನೆ ಮತ್ತು ಮುನಿಗೆ ಸಾರಿ ಕೇಳಿಸ್ಬೇಕಂತ ಒಂದು ಮರಕ್ಕೆ ಕಟ್ಟಿ ಹಾಕ್ತಾನೆ. ಆದ್ರೆ ಅಲ್ಲಿ ವಿಶ್ವನಾಥ್ ಬರ್ತಾನೆ. ಈತ ಇಲ್ಲಿ ಶಿವಗೆ ಬೈದು ಪಾಂಡಿನ ಬಿಡಿಸ್ಕೊಂಡು ಹೋಗ್ತಾನೆ. ಈಗ ಶಿವಗೆ ವಿಶ್ವನಾಥ್ ನಿಜ ಸ್ವರೂಪ ಗೊತ್ತಾಗುತ್ತೆ. ಈತ ನಾವು ಎಷ್ಟೇ ನಂಬಿಕಸ್ಥರಾಗಿ ಕೆಲಸ ಮಾಡಿದ್ರೂ ಇವರಿಗೆ ಜಾತಿ ಮುಖ್ಯ ಅನ್ಕೋತಾನೆ. ಅದಕ್ಕೆ ಶಿವ ಈಗ ವಿಶ್ವನಾಥ್ ಕೆಲಸ ಬಿಟ್ಟು ತನ್ನ ಅಣ್ಣನ ಜೊತೆ ಜಾಯ್ನ್ ಆಗ್ತಾನೆ. ಈಗ ಇವರು ತಮ್ಮ ಜಮೀನಿಗೋಸ್ಕರ ಹೋರಾಟ ಮಾಡ್ತಾರೆ. ಇದು ವಿಶ್ವನಾಥ್ಗೆ ಗೊತ್ತಾದಾಗ ಇವರನ್ನ ಹೇಗೆ ಬಿಟ್ರೆ ತಮ್ಮ ಅಧಿಕಾರ ಹೋಗುತ್ತೆ ಅನ್ಕೋತಾನೆ. ಅದಕ್ಕೆ ಇವನು ಶಂಭು ಮತ್ತು ಶಿವನ ಸಾಯಿಸಬೇಕು ಅನ್ಕೋತಾನೆ. ಒಂದು ದಿನ ಇವರು ಒಂದು ಕಡೆ ರಾತ್ರಿ ಟೈಮಲ್ಲಿ ಸಭೆ ಸೇರಿರ್ತಾರೆ. ಇಲ್ಲಿ ಅಡ್ವೊಕೇಟ್ ಕೂಡ ಇರ್ತಾನೆ. ಇಲ್ಲಿ ಅಡ್ವೊಕೇಟ್ ಇವರಿಗೆ ತಮ್ಮ ಅಧಿಕಾರದ ಬಗ್ಗೆ ಹೇಳ್ತಾನೆ. ಆಗ ಶಂಭು ಶಿವಗೆ ಈ ಮೀಟಿಂಗ್ ಇನ್ನೂ ಲೇಟ್ ಆಗುತ್ತೆ, ನೀನು ಮನೆಗೆ ಹೋಗು, ಮನೆಯಲ್ಲಿ ಯಾರು ಇಲ್ಲ, ನೀನು ಅವರ ಜೊತೆ ಇರು ಅಂತ ಹೇಳ್ತಾನೆ. ಆಗ ಶಿವ ಸರಿ ಅಂತ ಮನೆ ಕಡೆ ಹೋಗ್ತಾನೆ. ಆದ್ರೆ ದಾರಿಯಲ್ಲಿ ಇನ್ನು ಮನೆಗೆ ಹೋಗ್ತಿದ್ದಾಗ ಒಬ್ಬ ವ್ಯಕ್ತಿ ಓಡಿ ಬಂದು ನಿನ್ನ ಅಣ್ಣನಿಗೆ ಯಾರೋ ಚಾಕು ಚುಚ್ಚಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಿವ ಮೀಟಿಂಗ್ ನಡೀತಿದ್ದ ಜಾಗಕ್ಕೆ ಬರ್ತಾನೆ. ಇಲ್ಲಿ ಶಂಭು ಸತ್ತೋಗಿರ್ತಾನೆ. ಆಗ ಅವನಿಗೆ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಮನೆಗೆ ಯಾರೋ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳ್ತಾನೆ. ಶಿವ ಓಡಿ ಮನೆಗೆ ಬರ್ತಾನೆ. ಇಲ್ಲಿ ಶಿವ ಪೂರ್ತಿ ಫ್ಯಾಮಿಲಿ ಸುಟ್ಟು ಬೂದಿಯಾಗಿರುತ್ತೆ. ಇಲ್ಲಿ ಮುನಿ ಕೊನೆ ಉಸಿರಲ್ಲಿರ್ತಾಳೆ. ಏಕೆ ಶಿವಗೆ ಇದೆಲ್ಲ ಪಾಂಡಿ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಇಷ್ಟು ಹೇಳಿ ಆಕೆ ಸತ್ತೋಗ್ತಾಳೆ. ಶಿವಗೆ ತನ್ನ ಕೋಪ ಕಂಟ್ರೋಲ್ ಆಗಲ್ಲ. ಅವನು ಕೋಪ ಮತ್ತು ದುಃಖದಲ್ಲಿ ಕತ್ತಿ ತಗೊಂಡು ವಿಶ್ವನಾಥ್ ಮನೆಗೆ ಹೋಗ್ತಾನೆ. ಇಲ್ಲಿ ಪಾಂಡಿ ಕೂಡ ಇರ್ತಾನೆ. ಶಿವ ಒಂದೊಂದಾಗಿ ಎಲ್ಲರನ್ನ ಮುಗಿಸ್ಬಿಡ್ತಾನೆ. ಆಮೇಲೆ ಅವನು ಪೊಲೀಸರಿಂದ ತಪ್ಪಿಸ್ಕೊಂಡು ಬೇರೆ ಊರಿಗೆ ಓಡೋಗ್ತಾನೆ. ಇಲ್ಲಿ ಅವನಿಗೆ ಮನು ಸಿಗ್ತಾನೆ. ಮನು ಶಿವನ ತನ್ನ ಜೊತೆ ಕೆಲಸಕ್ಕೆ ಇಟ್ಕೋತಾನೆ. ಶಿವ ಈಗ ಮನು ಹೊಲದಲ್ಲಿ ಕೆಲಸ ಮಾಡ್ತಾನೆ. ಇಲ್ಲಿ ಮನುಗೆ ಒಬ್ಬ ತಂಗಿ ಇರ್ತಾಳೆ. ಮನು ಶಿವ ಗುಣ ನೋಡಿ ಅವನಿಗೆ ತನ್ನ ತಂಗಿಯನ್ನ ಕೊಡ್ತಾನೆ. ಆದ್ರೆ ಮದುವೆ ಆಗೋ ಮುಂಚೆ ಶಿವ ಲಾಯರ್ ಶೇಷಾದ್ರಿ ಹೆಲ್ಪ್ ನಿಂದ ಶಿಕ್ಷೆಯನ್ನ ಕಡಿಮೆ ಮಾಡಿಸಿ ಜೈಲಿಗೆ ಹೋಗಿ ಬರ್ತಾನೆ. ಈಗ ಜೈಲಿಂದ ಹೊರಗೆ ಬಂದ್ಮೇಲೆ ಶಿವ ಮನು ತಂಗಿ ಪಾರ್ವತಿನ ಮದುವೆ ಆಗ್ತಾನೆ. ಇದೆಲ್ಲ ಸ್ಟೋರಿ ಕೇಳಿ ಚಿಂತಾಮಣಿ ತನ್ನ ತಂದೆಗೆ ಸಾರಿ ಕೇಳ್ತಾನೆ. ಏಕೆಂದ್ರೆ ಶಿವ ತುಂಬಾ ಧೈರ್ಯಶಾಲಿ ಆಗಿರ್ತಾನೆ. ಆದ್ರೆ ಅವನು ಮೊದಲು ತನ್ನ ಫ್ಯಾಮಿಲಿನ ಕಳ್ಕೊಂಡಂಗೆ ಮತ್ತೆ ಫ್ಯಾಮಿಲಿನ ಕಳ್ಕೊಳ್ಳೋಕೆ ಇಷ್ಟ ಇರದೆ ಸುಮ್ಮನಿರ್ತಾನೆ. ಈಗ ಚಿಂತಾಮಣಿ ಕಣ್ಣಲ್ಲಿ ತನ್ನ ತಂದೆ ಹೀರೋ ತರ ಕಾಣ್ತಾನೆ. ಈಗ ಶಿವ ಚಿಂತಾಮಣಿನ ಕರ್ಕೊಂಡು ತಾನು ಮದುವೆ ಆದ ಗುಡಿಗೆ ಬರ್ತಾನೆ. ಇಲ್ಲಿ ಅವನಿಗೆ ಪಾರ್ವತಿ ಮತ್ತು ತನ್ನ ಮಗಳು ಸಿಗ್ತಾರೆ. ಈಗ ಶಿವ ತನ್ನ ಫ್ಯಾಮಿಲಿನ ಕರ್ಕೊಂಡು ಲಾಯರ್ ಹತ್ರ ಬರ್ತಾನೆ. ಈತ ಲಾಯರ್ಗೆ ನಾನು ನನ್ನ ಮೇಲೆ ಕೇಸ್ ಹಾಕೊಂಡು ಜೈಲಿಗೆ ಹೋಗ್ತೀನಿ, ನನ್ನ ಮಗನ್ನ ಇದರಿಂದ ಕಾಪಾಡಿ ಅಂತ ಹೇಳ್ತಾನೆ. ಅದಕ್ಕೆ ಲಾಯರ್ ನೀನು ಒಳಗೆ ಹೋದ್ರೆ ಅವರು ನಿನ್ನ ಮಗನ ಬಿಡ್ತಾರ, ಅವರು ಇವನನ್ನ ಸಾಯಿಸ್ಬಿಡ್ತಾರೆ, ನೀನು ಒಂದು ಕೆಲಸ ಮಾಡು, ನಾಳೆ ಕೋರ್ಟಲ್ಲಿ ಬಂದು ಸರೆಂಡರ್ ಆಗು, ಜಡ್ಜ್ ಮುಂದೆ ಸರೆಂಡರ್ ಆದ್ರೆ ಏನಾದ್ರೂ ಮಾಡಬಹುದು ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಲಾಯರ್ ಕೋರ್ಟ್ ಅಲ್ಲಿ ವೇಟ್ ಮಾಡ್ತಿರ್ತಾನೆ. ಇಲ್ಲಿ ಪಾರ್ವತಿ ಮತ್ತು ಆಕೆ ಮಗಳು ಬಂದಿರ್ತಾರೆ. ಆದ್ರೆ ಶಿವ ಇನ್ನೂ ಬಂದಿರಲ್ಲ. ಆಗ ಕೋರ್ಟ್ ಟೈಮ್ ಮುಗಿಯುತ್ತೆ. ಅದಕ್ಕೆ ಲಾಯರ್ ಮನುಗೆ ಟೈಮ್ಗೆ ಬಂದಿಲ್ಲ ಅಂದ್ರೆ ಹೇಗೆ, ಇನ್ನೊಂದು ಸಾರಿ ಹೆಲ್ಪ್ ಕೇಳ್ಕೊಂಡು ನನ್ನ ಹತ್ರ ಬರಬೇಡಿ ಅಂತ ಹೇಳ್ತಾನೆ. ಲಾಯರ್ ಮನೆಗೆ ಬಂದಾಗ ಶಿವ ಲಾಯರ್ ಮನೆ ಹತ್ರ ಅವರಿಗಾಗಿ ವೇಟ್ ಮಾಡ್ತಿರ್ತಾನೆ. ಶಿವ ಲಾಯರ್ಗೆ ನಾನು ಕೋರ್ಟ್ಗೆ ಬಂದಿದ್ದೆ, ಆದ್ರೆ ಅಲ್ಲಿ ನರಸಿಂಹ ಕಡೆಯವರಿದ್ರು, ಅದಕ್ಕೆ ಒಳಗೆ ಬರೋಕೆ ಆಗಿಲ್ಲ ಅಂತ ಹೇಳ್ತಾನೆ. ಮತ್ತು ಅವರಿಗೆ ಬೇಕಾದ ಭೂಮಿನ ಅವರಿಗೆ ಕೊಟ್ಬಿಡ್ತೀನಿ, ಈ ಕೇಸ್ನ ವಾಪಸ್ ತಗೊಳ್ಳುವಂತೆ ಕೇಳಿ ಅಂತ ಕೇಳ್ತಾನೆ. ಈಗ ಲಾಯರ್ ಪಂಚಾಯತ್ ಹತ್ರ ಬಂದು ಶಿವ ಪ್ರಪೋಸಲ್ ನ ಅವರ ಮುಂದೆ ಇಡ್ತಾನೆ. ಆಗ ನರಸಿಂಹ ತಮ್ಮ ವೆಂಕಟೇಶ್ ರಾಜ್ಗೆ ಒಪ್ಕೋತಾನೆ. ಅದಕ್ಕೆ ಅವನು ಭೂಮಿನ ನನ್ನ ಕೆಲಸಗಾರನ ಹೆಸರಿಗೆ ಮಾಡಿ ಅಂತ ಹೇಳ್ತಾನೆ. ಈಗ ಶಿವ ಹಾಗೆ ಮಾಡ್ತಾನೆ. ಇವರು ಪಂಚರ ಸಮ್ಮುಖದಲ್ಲಿ ಶಿವ ಮತ್ತು ಅವನ ಫ್ಯಾಮಿಲಿ ತಂಟೆಗೆ ಹೋಗಲ್ಲ ಅಂತ ಮಾತು ಕೊಡ್ತಾರೆ. ಮೀಟಿಂಗ್ ಎಲ್ಲ ಮುಗಿದು ಹೋಗ್ತಿದ್ದಾಗ ಲಾಯರ್ ಶಿವನ ಕರೆದು ಇವರು ಇಷ್ಟು ಈಸಿಯಾಗಿ ಹೇಗೆ ಒಪ್ಕೊಂಡ್ರು ಅಂತ ಡೌಟ್ ಬರ್ತಾ ಇದೆ, ಏನೇ ಆಗಲಿ ನೀನು ನಿನ್ನ ಮಗನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾನೆ. ಈಗ ಇವರು ಅದೇ ಗುಡಿಗೆ ಬರ್ತಾರೆ. ಇವರು ಚಿಂತಾಮಣಿನ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಆದ್ರೆ ಅವನು ಅಲ್ಲಿ ಇರಲ್ಲ. ಆಗ ಒಬ್ಬ ವ್ಯಕ್ತಿ ಬಂದು ಶಿವಮಣಿಗೆ ನಿನ್ನ ಮಗನ ವೆಂಕಟೇಶ್ ಎಳೆದುಕೊಂಡು ಹೋದ ಮತ್ತು ಅವರು ಅವನನ್ನ ನರಸಿಂಹನ ಚಿಂತಾಮಣಿ ಕೊಂದ ಜಾಗದಲ್ಲಿ ಹೊಡೆದಿದ್ದಾರೆ ಅಂತ ಹೇಳ್ತಾನೆ. ಅಂದ್ರೆ ವೆಂಕಟೇಶ್ ಪಂಚಾಯತ್ ತೀರ್ಮಾನನ ಫಾಲೋ ಮಾಡ್ತಿರಲ್ಲ. ಇದನ್ನ ಕೇಳಿ ಶಿವಮಣಿಗೆ ಸಾಕಾಗಿರುತ್ತೆ. ಅವನು ತನ್ನ ಹಳೆ ಕೋಪನ ವಾಪಸ್ ತರ್ತಾನೆ. ಅದಕ್ಕೆ ಅವನು ಒಂದು ಕತ್ತಿ ತಗೊಂಡು ತನ್ನ ಮಗನ ಹೊಡಿತಿದ್ದ ಜಾಗಕ್ಕೆ ಬರ್ತಾನೆ. ಶಿವ ಇಲ್ಲಿ ಎಲ್ಲರನ್ನ ಹೊಡಿತಾನೆ ಮತ್ತು ಅಡ್ಡ ಬಂದವರ ಕೈಯನ್ನ ಕಡಿತಿರ್ತಾನೆ. ಆದ್ರೆ ಅವರ ಸಂಖ್ಯೆ ಜಾಸ್ತಿ ಇರುತ್ತೆ. ಒಂದು ಟೈಮಲ್ಲಿ ವೆಂಕಟೇಶ್ ಶಿವಗೆ ಚಾಕು ಚುಚ್ಚಿಬಿಡ್ತಾನೆ. ಇದರಿಂದ ಶಿವ ಅಲ್ಲೇ ಬಿದ್ದ್ಬಿಡ್ತಾನೆ. ಆಗ ವೆಂಕಟೇಶ್ ಚಿಂತಾಮಣಿಗೂ ಬರ್ಜಿಯಿಂದ ಚುಚ್ತಿರ್ತಾನೆ. ಆಗ ಶಿವ ಹೇಗೋ ಶಕ್ತಿ ತಂದುಕೊಂಡು ಎದ್ದು ವೆಂಕಟೇಶ್ನ ಸಾಯಿಸ್ಬಿಡ್ತಾನೆ. ಈಗ ಇಲ್ಲಿ ಮನು ಊರವನ್ನೆಲ್ಲ ಹಾಕೊಂಡು ಬರ್ತಾನೆ. ಇವರು ಇಲ್ಲಿ ಪಂಚಾಯತ್ಗೆ ತಿಳಿಸಿ ಹೇಳಿ ಜಗಳನ ತಡೆಯೋಕೆ ಬಂದಿರ್ತಾರೆ. ಇವರು ಮಾತಾಡ್ತಿದ್ದಾಗ ಶಿವಮಣಿ ತನ್ನ ಮಗನ ಹೆಗಲ ಮೇಲೆ ಹಾಕೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಈಗ ಶಿವಮಣಿ ಕೋರ್ಟ್ ಅಲ್ಲಿ ಸರೆಂಡರ್ ಆಗ್ತಾನೆ. ಇಲ್ಲಿ ಶಿವಮಣಿ ತನ್ನ ಮಗನಿಗೆ ನೋಡು, ನಮ್ಮ ಹತ್ರ ಹಣವಿದ್ದರೆ ಅವರು ಕದೀತಾರೆ, ಭೂಮಿ ಇದ್ರೆ ಕಸ್ಕೋತಾರೆ, ಆದ್ರೆ ಅವರು ನಮ್ಮಿಂದ ತೆಗೆದುಕೊಳ್ಳಕ್ಕೆ ಆಗದ್ದು ಏನಾದ್ರೂ ಇದ್ರೆ ಅದು ವಿದ್ಯೆ ಮಾತ್ರ, ಅದಕ್ಕೆ ನೀನು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಹೇಳ್ತಾನೆ. ಇಷ್ಟು ಹೇಳಿ ಶಿವ ಅಲ್ಲಿಂದ ಹೋಗ್ಬಿಡ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.